ಬರ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಸೋಲಿಸಿ ಅಂತ ಮೋದಿ ಅಭಿಮಾನಿಗಳು ಈಗ ಸ್ವತಃ ಅವರ ಭ್ರಷ್ಟಾಚಾರವನ್ನ ಬಯಲು ಮಾಡಿರುವಂಥದ್ದು. ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿದ್ದಾರೆ. ನಾಳೆ ಚುನಾವಣೆ ನಡೀತಾ ಇದೆ. ಕಾಲಿಗೆ ಚಕ್ರ ಕಟ್ಟಿಕೊಂಡ ರೀತಿ ಇಡೀ ಕ್ಷೇತ್ರದಾದ್ಯಂತ ಪ್ರಚಾರ ಕಾರ್ಯಗಳನ್ನು ನಡೆಸಿದ್ದಾರೆ. ಜನರ ಬಳಿ ಮತವನ್ನ ನೀಡಿ ಅಂತ ಬೇಡ್ಕೊಂಡಿದ್ದಾರೆ. ಮನೆ ಬಾಗಿಲಿಗೆ ಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸ್ವತಃ ಬಿಜೆಪಿ ಕಾರ್ಯಕರ್ತರೇ ಪಿಎಂ ಕೇರ್ಸ್ ಫಂಡ್ ನಲ್ಲಿ ಸುಧಾಕರ್ ಅವರು ಗೋಲ್ಮಾಲ್ ಮಾಡಿದ್ದಾರೆ ಎನ್ನುವ ಮುಖಾಂತರವಾಗಿ ಆರೋಪವನ್ನ ಮಾಡಿರುವಂಥದ್ದು. ಮಾಜಿ ಆರೋಗ್ಯ ಸಚಿವನ ಭ್ರಷ್ಟಾಚಾರ ಇದು ಬಿಜೆಪಿಯಿಂದಲೇ ಬಯಲಾಗಿದೆ. ಸುಧಾಕರ್ ಅವರ ಮೇಲೆ ಒಂದಾದ ನಂತರ ಒಂದು ಆರೋಪ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಆರೋಗ್ಯ ಸಚಿವನ ಭ್ರಷ್ಟಾಚಾರವನ್ನ ಬಿಜೆಪಿ ಕಾರ್ಯಕರ್ತರು ಬಿಚ್ಚಿಟ್ಟಿದ್ದಾರೆ. ಅದರ ಜೊತೆಗೆ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ಅಂತ ಮೋದಿ ಅಭಿಮಾನಿಗಳೇ ಹೇಳಿರುವಂತದ್ದಿಲ್ಲಿ. ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸಿ ಭ್ರಷ್ಟಾಚಾರಕ್ಕೆ ಇಲ್ಲಿಗೆ ಬ್ರೇಕ್ ಹಾಕಿ ಇನ್ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಭ್ರಷ್ಟಾಚಾರಗಳು ಆಗಬಾರದು ಅಂತ ಗಮನಿಸ್ತಾ ಇರಬಹುದು. ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಹಂಚುತ್ತಾ ಇದ್ದಾರೆ. ಅವರು ಮಾಡಿರುವಂತ ಕರ್ಮಕಾಂಡವನ್ನ ಬಯಲಿಗೆ ಎಳಿತಾ ಇದ್ದಾರೆ. ಮೋದಿ ಅಭಿಮಾನಿಗಳು, ಬಿಜೆಪಿ ಪಕ್ಷದ ಕಾರ್ಯಕರ್ತರು ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ಸೋಲಿಸಿ ಎನ್ನುವ ಮುಖಾಂತರವಾಗಿ ಪಾಂಪ್ಲೆಟ್ ಗಳನ್ನ ಹಂಚ್ತಾ ಇರುವಂತದ್ದು. ಅವ್ರನ್ನ ಸೋಲ್ಸೋದಕ್ಕೆ ಕೆಲವೊಂದಿಷ್ಟು ಕಾರಣಗಳನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡಿ ಅಲ್ಲಿ ಸುಮ್ಮನೆ ಈಗ ತಗೊಂಡೋಗ್ಬಿಟ್ಟು ಬರೀ ಕೇವಲ ಒಂದು ವಿಚಾರದಲ್ಲಿ ಇವರು ಭ್ರಷ್ಟಾಚಾರ ಮಾಡಿದ್ರು ಅಂದ್ರೆ ಯಾರು ಕೂಡ ನಂಬೋದಿಲ್ಲ. ಕೆಲವೊಂದಿಷ್ಟು ವಿಚಾರ ಬ್ಯಾಕ್ ಟು ಬ್ಯಾಕ್ ಈಗ ಸುಧಾಕರ್ ಅವರ ಮೇಲೆ ಕೋವಿಡ್ ವಿಚಾರ ಒಂದು ಬಂತು. ಕೋವಿಡ್ ನಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ. ಅದರ ಜೊತೆಗೆ ದಂತ ವೈದ್ಯರ ನೇಮಕಾತಿಯಲ್ಲಿ ಅನರ್ಹರಿಗೆ ಕೂಡ ಏನು ಡಾಕ್ಟರ್ ಹುದ್ದೆಯನ್ನ ಕೊಡುವ ಮುಖಾಂತರವಾಗಿ, ವೈದ್ಯರ ಹುದ್ದೆಯನ್ನ ಕೊಡುವ ಮುಖಾಂತರವಾಗಿ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಈಗ ಪಿಎಂ ಕೋರ್ಸ್ ಫಂಡ್ ನಲ್ಲೂ ಕೂಡ ಅಕ್ರಮ ನಡೆದಿದೆ ಎನ್ನುವ ಮುಖಾಂತರವಾಗಿ ಈಗ ಮತ್ತೆ ಸುಧಾಕರ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪದ ಸುರಿಮಳೆ ಬರ್ತಾ ಇದೆ. ಒಂದಲ್ಲ ಎರಡಲ್ಲ. ಹಾಗಿದ್ರೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಸುಧಾಕರ್ ಅವರು ಮಾಡಿರುವಂತ ಕೆಲಸವೇನು ಬರೀ ಭ್ರಷ್ಟಾಚಾರ ಮಾತ್ರನ? ಸಾಕಷ್ಟು ಊಹಾಪೋಹಗಳು, ಕೆಲವೊಂದಿಷ್ಟು ಕುತೂಹಲ ಕೂಡ ಕಾಡ್ತಾ ಇದೆ ಸುಧಾಕರ್ ಅವ್ರ ಬಗ್ಗೆ. ಏನು ಉತ್ತರ ಕೊಡ್ತಾರೆ ಇದಕ್ಕೆ ಅಂತ ಗೊತ್ತಾಗಬೇಕಾಗಿದೆ. ಸುಧಾಕರ್ ಅವರಿಗೆ ಈಗ ಸಂಸದ ಸ್ಥಾನದಲ್ಲಿ ಗೆಲುವನ್ನ ಸಾಧಿಸಬೇಕು, ಕೇಂದ್ರಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಆಸೆ ಇದೆ. ಒಂದು ಅವಕಾಶ ಕೊಡಿ ಅಂತ ಬಹಳ ಕಷ್ಟಪಟ್ಟು ಟಿಕೆಟ್ ಅನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಟಿಕೆಟ್ ಅನ್ನ ಹೈಕಮಾಂಡ್ ಕೊಟ್ಟಿದೆ. ಇವರ ಭ್ರಷ್ಟಾಚಾರ ಗೊತ್ತಿದ್ದು ಕೊಟ್ರ ಅಥವಾ ಗೊತ್ತಿಲ್ಲದೆ ಕೊಟ್ರ ಯಾವುದು ಗೊತ್ತಿಲ್ಲ. ಅಷ್ಟೊಂದು ಭ್ರಷ್ಟಾಚಾರ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಕಾಮಗಾರಿಗಳ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸುಧಾಕರ್ ಅವರ ಮೇಲೆ. ಕೋವಿಡ್ ಸಂದರ್ಭದಲ್ಲಂತೂ ಬಿಡಿ, ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇನ್ನ ವೈದ್ಯರ ನೇಮಕಾತಿಯಲ್ಲಿ ಎಷ್ಟೋ ಕೋಟಿ ಹಣಗಳನ್ನ ಪಡೆದುಕೊಂಡು ಅನರ್ಹತೆ ಇರುವಂತವರಿಗೆ ಅರ್ಹತೆನೇ ಇಲ್ಲ, ಅವ್ರಿಗೂ ಕೂಡ ಸೀಟನ್ನ ಕೊಟ್ಟಿದ್ದಾರೆ ಎನ್ನುವ ಮುಖಾಂತರವಾಗಿ ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ಮತ್ತೊಂದು ಗಂಭೀರ ಆರೋಪ ಕೂಡ ಇದರ ಜೊತೆಗೆ ನೋಡೋಣ ಏನು ಹೇಳ್ತಾರೆ ಅಂತ. ಸುಧಾಕರ್ ಅವರು ಈ ಭ್ರಷ್ಟಾಚಾರದ ವಿಚಾರವಾಗಿ ಜನರು ಅವರನ್ನ ಈ ಬಾರಿ ಮತ ಹಾಕ್ತಾರ ಅಥವಾ ಅವರ ಭ್ರಷ್ಟಾಚಾರದ ಆರೋಪ ಕೇಳಿನೂ ಕೂಡ ಗೆಲ್ಲಿಸ್ತಾರ ಅನ್ನುವ ವೆಲ್ಕಮ್ ಬ್ಯಾಕ್. ಇನ್ನ ಪಿಎಂ ಕೇರ್ಸ್ ಫಂಡ್ ನಿಂದ ರಾಜ್ಯಕ್ಕೆ ಬಂದಂತ ಹಣ ಏನಾಯ್ತು? ಹಾಗಿದ್ರೆ ಪಿಎಂ ಕೇರ್ಸ್ ಫಂಡ್ ಬಂದು ಕೂಡ ಕಮಿಷನ್ ಆಸೆಗೆ ಬಿದ್ರ ಸುಧಾಕರ್ ಅವರು ಅನ್ನುವಂತ ಒಂದು ಪ್ರಶ್ನೆ ಕಾಡುತ್ತೆ. ಕಮಿಷನ್ ಆಸೆಗಾಗಿ ಟೆಂಡರ್ಗಳ ಪ್ರಕ್ರಿಯೆ ಕೂಡ ವಿಳಂಬ ಮಾಡಿದ್ದಾರೆ.
ತುರ್ತು ಪರಿಸ್ಥಿತಿಗಳ ನಿಧಿಯಲ್ಲಿ ಈ PM ಕೇರ್ಸ್ ಫಂಡ್ ಅಂದ್ರೆ ತುರ್ತು ಪರಿಸ್ಥಿತಿಗಳ ನಿಧಿಯಲ್ಲಿ ಪ್ರಮುಖವಾಗಿ ಬಳಸಿಕೊಳ್ಳುವಂಥದ್ದು. ಈ ಸಂದರ್ಭದಲ್ಲಿ ಮಾಜಿ ಆರೋಗ್ಯ ಸಚಿವರು ಗೋಲ್ಮಾಲ್ ಮಾಡಿದ್ರ, ಕಮಿಷನ್ ಆಸೆಗೋಸ್ಕರ ಟೆಂಡರ್ಗಳನ್ನೇ ವಿಳಂಬ ಮಾಡಿದ್ರ ಅನ್ನುವಂಥ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಅಂದ್ರೆ ಎಲ್ಲೋ ಒಂದು ಕಡೆ ಕೆಲವೊಂದಿಷ್ಟು ಸರ್ಕಾರಿ ಇಲಾಖೆಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ವಿದ್ಯುನ್ಮಾನ ವಿತರಿಸಲಾಗುವಂತಹ ಮಾಹಿತಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಅದರ ಜೊತೆಗೆ ಈಗ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ, ಕೋವಿಡ್ ಸಂದರ್ಭದಲ್ಲಿ ಎಕ್ಸಾಂಪಲ್ ಅವಾಗ ಸಾಕಷ್ಟು ಕಷ್ಟಗಳು ಕೂಡ ಉಂಟಾಗಿತ್ತು. ಜನರು ಬಹಳ ಕಷ್ಟದ ದಿನಗಳನ್ನು ನೋಡಿದ್ದಂಥದ್ದು. ಆ ಸಂದರ್ಭದಲ್ಲೇ ಅವರು ಆರೋಗ್ಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲೇ ಕೆಲವೊಂದಿಷ್ಟು ಭ್ರಷ್ಟಾಚಾರ ನಡೀತಿದೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇತ್ತು. ಕೋವಿಡ್ ಬೇರೆ ಇತ್ತು ಆ ಸಂದರ್ಭದಲ್ಲಿ. ಅದು ಒಂದು ರೀತಿ ದೊಡ್ಡ ಹೊಡೆತ ಕೂಡ ಕೊಟ್ಟಿತ್ತು. ಆದರೆ ಈಗ ಮಾಜಿ ಸಚಿವರ ಬುಡಕ್ಕೆ ಇದೆಲ್ಲವೂ ಕೂಡ ಸುತ್ತಕೊಳ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದು ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ಆರೋಗ್ಯ ಸಚಿವನ ಭ್ರಷ್ಟಾಚಾರ ಬಿಜೆಪಿಯಿಂದಲೇ ಬಯಲಾಗಿರುವಂಥದ್ದು. ಅವರ ಕಾರ್ಯಕರ್ತರುಗಳೇ ಈಗ ಅವರ ಬಗ್ಗೆ, ಅವರ ಈ ಗೋಲ್ಮಾಲ್ ಭ್ರಷ್ಟಾಚಾರದ ಬಗ್ಗೆ ಬಿಚ್ಚಿಟ್ಟಿರುವಂಥದ್ದು. ಕಮಿಷನ್ ಆಸೆಗಾಗಿ ಟೆಂಡರ್ಗಳಲ್ಲೂ ಕೂಡ ಆ ಟೆಂಡರ್ ಪ್ರಕ್ರಿಯೆ ಏನಿರುತ್ತೋ ಅದನ್ನು ಕರೆಯುವಂತಹ ಪ್ರಕ್ರಿಯೆಯಲ್ಲೂ ಕೂಡ ವಿಳಂಬ ಮಾಡಲಾಗಿದೆ. ಹಾಗಿದ್ರೆ PM ಕೇರ್ಸ್ ಫಂಡ್ ನಿಂದ ಬಂದಂತಹ ರಾಜ್ಯಕ್ಕೆ ಬಂದಂತಹ ಹಣ ಏನಾಯ್ತು, ಇದ್ರ ಬಗ್ಗೆ ಮಾಹಿತಿಯನ್ನ ಸುಧಾಕರ್ ಅವರೇ ಕೊಡ್ಬೇಕಾಗತ್ತೆ. ಏನ್ ಹೇಳ್ತಾರೆ ಇದಕ್ಕೆ ಅಂತ. ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಏನ್ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಏನ್ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಭ್ರಷ್ಟಾಚಾರದ ಕೊಡುಗೆಯನ್ನೇ ಕೊಟ್ಟಿರೋದ ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ ಅಂತ ಹೇಳಬಹುದು. ಮತ್ತೊಂದೇನಪ್ಪಾ ಅಂದ್ರೆ, ಈ ರೀತಿಯ ಆರೋಪ ಇದ್ರೂ ಕೂಡ ಈ ಬಾರಿ ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಒಂದು ಸೂತ್ರವನ್ನ ಇಟ್ಕೊಂಡು ಚಿಕ್ಕಬಳ್ಳಾಪುರ ಕ್ಷೇತ್ರದಾದ್ಯಂತ ಬಹಳ ಬಿರುಸಿನ ಪ್ರಚಾರವನ್ನ ನಡೆಸಿದ್ದಾರೆ. ಈಗ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ನಾಳೆ ಕೂಡ ಚುನಾವಣೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಗೆಲ್ಲೋದೊಂದೇ ಈಗ ದಾರಿ ಇರುವಂಥದ್ದು. ಗೆಲ್ಲಲೇಬೇಕಾಗಿದೆ ಪರಿಸ್ಥಿತಿ. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋತಿದ್ರು. ಆದ್ರೆ ಆ ರೀತಿಯಾಗಿ ಮತ್ತೆ ಮರುಕಳಿಸಬಾರದು ಅನ್ನುವಂತಹ ವಿಚಾರ ಇಲ್ಲಿ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಸುಧಾಕರ್ ಅವರಿಗೆ ಮತ್ತೊಂದು ಭ್ರಷ್ಟಾಚಾರದ ಬಿಸಿ ಈಗ ತಡ್ತಾ ಇದೆ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್, ಈಗ ಎಲೆಕ್ಷನ್ ಕಾವು ಒಂದು ಕಡೆ ಆದ್ರೆ, ಎಲೆಕ್ಷನ್ ನಲ್ಲಿ ಚುನಾವಣೆಯಲ್ಲಿ ನಾನು ಗೆಲ್ಲಲೇಬೇಕು ಅಂತ ಸುಧಾಕರ್ ಅವರು ಪಣ ತೊಟ್ಟು ನಿಂತಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲೇ ಇವರ ಹಗರಣಗಳು ಒಂದಾದ ನಂತರ ಒಂದೊಂದಾಗಿ ಹೊರ ಬರ್ತಾ ಇದೆ. ಏನಿದು ವಿಷಯ, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಹೌದು ರೂಪಾ, ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಸುಧಾಕರ್ ಅವರಿಗೆ ಒಂದಲ್ಲ ಒಂದು ಸಂಕಷ್ಟ ಬರ್ತಾನೆ ಇದೆ. ಏನಂದ್ರೆ, ಏನು ಒಂದು ಕಡೆ ಸುಧಾಕರ್ ನಾನು ಗೆಲ್ಲೇಬೇಕು ಅಂತೇಳಿ ಏನು ಬಹಳಷ್ಟು ರಾತ್ರಿ ಹಗಲಂದೇ ಪ್ರಚಾರ ಮಾಡ್ತಿದ್ರೆ, ಮತ್ತೊಂದು ಕಡೆ ಸುಧಾಕರ್ ಅವರ ಮೇಲೆ ಒಂದೊಂದು ಇಲಾಖೆಯಿಂದ ಬಹಳಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಹೇಳಿ ಒಂದೊಂದಾಗಿ ಆಚೆಗೆ ಬರುತ್ತಿರುವಂತದ್ದು. ಇವತ್ತು ಸಹ ಏನೊಂದು ದಂತ ವೈದ್ಯರ ನೇಮಕಾತಿಯಲ್ಲಿ ಬಹಳಷ್ಟು ಗೋಲ್ಮಾಲ್ ನಡೆದಿದೆ ಅಂತ ಹೇಳಿ ಬಹಳಷ್ಟು ಏನೋ ಒಂದು ವೈದ್ಯರ ತಂಡ ಬಂದು ಇಲ್ಲಿ ಚಿಕ್ಕಬಳ್ಳಾಪುರಿಗೆ ಒಂದು ಸುದ್ದಿಗೋಷ್ಠಿಯನ್ನು ಮಾಡಿ ಈ ತರ ಸುಧಾಕರ್ ಮೇಲೆ ಈ ತರ ಗಂಭೀರ ಆರೋಪ ಆಗಿದೆ, ಈ ತರ ಯಾವುದೇ ಸರ್ಕಾರ ಏನು ಕ್ರಮ ಕೈಗೊಳ್ತಿಲ್ಲ ಅಂತಾನೆ ಸುದ್ದಿಗೋಷ್ಠಿ ನಡೆಸಿ ಸುಧಾಕರ್ ಅವರಿಗೆ ಗಂಭೀರ ಆರೋಪ ಮಾಡಿರುವಂತದ್ದು. ಇನ್ನು ಏನು ದಂತ ವೈದ್ಯರ ಒಂದು ತಂಡದಿಂದ ಮಾಜಿ ಸುಧಾಕರ್ ವಿರುದ್ಧ ಈಗಾಗಲೇ ಸುಮಾರು 30 ಅರ್ಜಿಗಳನ್ನು ಕೊಡಲಾಗಿದೆ. ಅದರಲ್ಲೂ ಸಹ ದಂತ ವೈದ್ಯರ ನೇಮಕಾತಿಯ ವೇಳೆ ಒಂದೊಂದು ಅಭ್ಯರ್ಥಿ ಕೈಯಲ್ಲಿ 10 ರಿಂದ 15 ಲಕ್ಷ ಹಣವನ್ನು ತೆಗೆದುಕೊಂಡು ದಂತ ವೈದ್ಯರಾಗಿ ಆಯ್ಕೆ ಮಾಡಿ ಜನರ ಪ್ರಾಣ ಜೊತೆ ಚೆಲ್ಲರುವಂತ ಕೆಲಸ ಡಾಕ್ಟರ್ ಕೆ ಸುಧಾಕರ್ ಮಾಡಿರುವಂತದ್ದು. ಇನ್ನು ಕೋವಿಡ್ ಸಂದರ್ಭದಲ್ಲಂತೂ ಆದ್ರೂ ಬಹಳಷ್ಟು ಇನ್ನೂ ಹೆಚ್ಚಿನದಾಗಿ ಹಗರಣಗಳು ಒಂದೊಂದಾಗಿ ಆಚೆ ಬರೆದುವಂತದ್ದು. ಇನ್ನು ದಂತ ವೈದ್ಯರ ಪಟ್ಟಿಯಲ್ಲಿ ಏನು ಯಾವುದೇ ತರ ತರಬೇತಿ ಇಲ್ಲದೆ, ಯಾವುದೇ ತರ ಏನೊಂದು ಸೂಚನೆ ಇಲ್ಲದೆ ಅವರಿಗೆ ಇಷ್ಟ ಬಂದಂತ ರೀತಿಯಲ್ಲಿ ದಂತ ವೈದ್ಯರ ನೇಮಕಾತಿ ಮಾಡಿ ಮಿಕ್ಕಿನ ಬಹಳಷ್ಟು ಜನನ ಕೆಲಸದಿಂದ ನಿವೃತ್ತಿಗೊಳಿಸಿರುವಂತ ಇದು ಆಗಿರುವುದು ರೂಪ. ಅದೇ ನಿಟ್ಟಿನ ನೋಡಕ್ ಹೋದ್ರೆ ನಿನ್ನೆ ಸಹ ಆಮ್ ಆದ್ಮಿ ಪಾರ್ಟಿಯಿಂದನೂ ಸಹ ಬಂದು ಯಾವ ತರ ಹಗರಣಗಳಾಗಿದೆ ಏನು ಅನ್ನೋ ಬಗ್ಗೆ ಒಂದೊಂದಾಗಿ ಸಂಕ್ಷಿಪ್ತವಾಗಿ ದಾಖಲೆಗಳ ಸಮೇತ ಮಾಜಿ ಸಚಿವ ಸುಧಾಕರ್ ಅವರಿಗೆ ದೂರಿನ ಅನ್ವಯಿಸಿರೋದು. ಬಟ್ ಏನ್ ಹೇಳ್ತಿದ್ರೆ, ಬಟ್ ಯಾವುದೇ ಸರ್ಕಾರಕ್ಕೆ ಈಗೇನು ಆಲ್ರೆಡಿ ಸರ್ಕಾರದಿಂದ ಬಹಳಷ್ಟು ಸವಿಸ್ತಾರವಾದ ತನಿಖೆ ನಡೀತಿದೆ. ಅದರ ಬೆನ್ನಲ್ಲೇ ಸುಧಾಕರ್ ಅವರು ಜೈಲ್ಗೆ ಹೋಗ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯರು ಸಹ ಕ್ಲಾರಿಫೈ ಕೊಟ್ಟಿದ್ರು. ಹಾಗಾಗಿ ಏನು ಈ ಎಲೆಕ್ಷನ್ ಮುಗಿದ ನಂತರ ಏನಾಗುತ್ತೋ ಏನು ಅಂತ
ಅಂತೂ ಕಾದು ನೋಡಬೇಕಾಗಿದೆ. ಈ ಹಿಂದೆ ಈ PM ಕೇರ್ಸ್ ಫಂಡ್ ವಿಚಾರವಾಗಿ ಕೆಲವೊಂದಿಷ್ಟು ಮಾಹಿತಿ ಕೂಡ ತಿಳಿಸಿತ್ತು. ಅಂದ್ರೆ ಈ ಒಂದು ಫಂಡ್ ಸಾರ್ವಜನಿಕ ಚಾರಿಟಬಲ್ ಟ್ರಸ್ಟ್ ರೀತಿಯಾಗಿ ಯಾರಾದ್ರೂ ಕೂಡ ದೇಣಿಗೆಯನ್ನ ಕೊಡಬಹುದು, ತುರ್ತು ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಳ್ಬಹುದು ಅಂತ. ಈ ಕೋವಿಡ್ ಸಂದರ್ಭದಲ್ಲೂ ಸಾಕಷ್ಟು ಜನ ಹಣವನ್ನ ಕೂಡ ಕೊಟ್ಟಿದ್ರು. ಆ ಎಲ್ಲ ಹಣಗಳಾಗಿರ್ಬೋದು, ಅದರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಬಂದಂತ ಈ ವೆಂಟಿಲೇಟರ್ಗಳಾಗಿರ್ಬೋದು, ಆಕ್ಸಿಜನ್ ಸಿಲಿಂಡರ್ಗಳಾಗಿರ್ಬೋದು, ಇವೆಲ್ಲವನ್ನ ಪಡ್ಕೊಳ್ಳೋದಕ್ಕೆ ಜನ ಪರದಾಡ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನ ದಾನಿಗಳು ಕೂಡ ಮುಂದೆ ಬಂದಿದ್ರು. ಬಂದಂತ ಹಣವನ್ನ ಏನ್ ಮಾಡಿದ್ರು ಅನ್ನುವಂತ ಪ್ರಶ್ನೆ, ಇದ್ರ ಬಗ್ಗೆ ಸುಧಾಕರ್ ಅವರು ಏನು ಮಾತು ಬಿಚ್ಚಿಲ್ಲ. ಆದ್ರೆ ಅದೇ ಪಕ್ಷದಲ್ಲಿರುವಂತ ಬಿಜೆಪಿ ಕಾರ್ಯಕರ್ತರು ಅವರ ವಿರುದ್ಧ ಸಿಡಿದೆದ್ದಿರೋದೇ ಒಂದ್ ರೀತಿ ಇದಕ್ಕೆ ಶಾಕ್ ನೀಡೋ ರೀತಿ ಇದೆ ಅಂತ. ಹೌದು ರೂಪಾ, ಏನು ಕೋವಿಡ್ ಒಂದು ಸಂದರ್ಭದಲ್ಲಿ ಬಂದಂತಹ ಒಂದು ಫಂಡ್ಸ್ ಏನು ಒಂದು ಸೆಲೆಬ್ರಿಟಿಗಳಾಗಬಹುದು, ರಾಜಕೀಯ ವ್ಯಕ್ತಿಗಳಾಗಬಹುದು, ಮತ್ತೆ ಇನ್ನು ಬೇರೆ ಬೇರೆ ಕಡೆಗಳಿಂದ ಒಂದು PM ಫಂಡ್ಗೆ ಒಂದು ಏನು ಕೋಟ್ಯಾಂತರ ಗಟ್ಟಲೆ ಒಂದು ಫಂಡ್ ನೀಡಲಾಗಿತ್ತು. ಆದ್ರೆ ಇದು ಸರ್ಕಾರದಿಂದಾನೇ ಬಂದಿರುವಂತಹ ದುಡ್ಡನ್ನ ಲೂಟಿ ಮಾಡಿದೆ. ಅಂದ್ರೆ ಫೋನ್ ಯಾವುದೇ ತರ ಏನಕ್ಕೂ ಯೂಸ್ ಮಾಡಿಲ್ಲ ಒಂದು ಮಾಹಿತಿ ಇಲ್ಲಿ ಬರ್ತಿರುವಂತದ್ದು. ಯಾಕಂದ್ರೆ ಕೋಟಿ ಗಟ್ಟಲೆ ಏನೋ ಒಂದು ಫಂಡ್ ಮಾಡಿ ಮತ್ತೆ ಜನರಿಗೆ ಒಂದು ಉಪಯೋಗಕ್ಕಾಗಿ ಒಂದು ದಾನಿಗಳು ಕೊಟ್ಟಿರುವಂತದ್ದು. ಅದರಲ್ಲಿ ಯಾವುದೇ ತರ ಒಂದು ಫಂಡ್ ಯಾವುದೇ ಒಂದು ಒಬ್ಬರಿಗಾದ್ರೂ ಖರ್ಚು ಮಾಡಿದ್ರೆ ಅದನ್ನ ಒಂದು ಮಿಸ್ಯೂಸ್ ಮಾಡ್ಕೊಂಡು ಅವರ ಒಂದು ಖಾತೆಗೆ ಹಾಕೊಂಡು ಅವರೊಂದು ಜಲ್ತಾ ಮಾಡ್ತಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಸುಧಾಕರ್ಗೆ ಕೇಳಿಪಟ್ಟಿರುವಂತದ್ದು. ರೂಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್. ಪ್ರಮುಖವಾಗಿ COVID-19 ಸಂದರ್ಭದಲ್ಲಿ ಈ ಸಾಂಕ್ರಾಮಿಕ ಎದುರಿಸ್ತಾ ಇದ್ದಂತಹ ಚಟುವಟಿಕೆ ಸಂದರ್ಭದಲ್ಲಿ ತೆರಳದಂತಹ PM ಕೋರ್ಸ್ ಫಂಡ್ ಅದು. ಆ ಸಂದರ್ಭದಲ್ಲಿ ಇದು ಸರ್ಕಾರದ ನಿಧಿಯಲ್ಲ. ಇಲ್ಲಿ ಸಹಾಯ ಮಾಡುವಂತ ದಾನಿಗಳು ಯಾರಿಗೆ ಬೇಕಾದ್ರೂ ಅಂದ್ರೆ ನಿಮ್ಮಲ್ಲಿ ಕೈಲಾದಷ್ಟು ಸಹಾಯವನ್ನ ಮಾಡಬಹುದು, ಅದರಿಂದ ಜನರಿಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಲಾಗುತ್ತೆ ಅನ್ನುವಂಥದ್ದು ಒಂದು ಏಕೀಕೃತ ನಿಧಿಗೆ ಸ್ಥಾಪನೆ ಮಾಡಲಾದಂತಹ ಒಂದು ಫಂಡ್ ಅಂತ ಹೇಳ್ಬಹುದು. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಸಾಕಷ್ಟು ಜನ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾವು ನೋವನ್ನ ನೋಡಿದ್ವಿ. ಮೊದಲನೇ ಅಲೆ, ಎರಡನೇ ಅಲೆಯ ಸಂದರ್ಭದಲ್ಲಿ ಅತಿ ಹೆಚ್ಚು ಸಾವು ನೋವಾಯಿತು. ಎಷ್ಟೋ ಜನಕ್ಕೆ ಆಕ್ಸಿಜನ್ ವೆಂಟಿಲೇಟರ್ ಬೆಡ್ಗಳು ಸಿಗ್ತಾ ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ದಾನಿಗಳು ಕೂಡ ದೇಣಿಗೆಯನ್ನ ಕೊಟ್ಟಿದ್ರು. ಅದನ್ನ ಆ ಫಂಡ್ ಅನ್ನ ಏನ್ ಮಾಡಿದ್ರು, ಕಮಿಷನ್ ವಿಚಾರದಲ್ಲಿ ದುರಾಸೆಗೆ ಬಿದ್ದುಬಿಟ್ರ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ಸುಧಾಕರ್ ಅವರು ಈ ವಿಚಾರವಾಗಿ ಏನು ಬಾಯಿ ಬಿಡ್ತಾ ಇಲ್ಲ. ಆದ್ರೆ ಅಲ್ಲಿರುವಂತ ಕೆಲವೊಂದಿಷ್ಟು ಜನ ನಮ್ಮ ಹತ್ರ ಎಲ್ಲಾ ರೀತಿಯ ಮಾಹಿತಿ ಇದೆ, ದಾಖಲೆಗಳಿದೆ, ಇದ್ರ ಬಗ್ಗೆ ನಾವು ಧ್ವನಿ ಎತ್ತುತ್ತೀವಿ ಎನ್ನುವ ಮುಖಾಂತರವಾಗಿ ಈಗ ಸುಧಾಕರ್ ಅವರ ವಿರುದ್ಧವೇ ಅವರ ಪಕ್ಷದ ಕಾರ್ಯಕರ್ತರೇ ಬೀದಿಗಿಳಿದಿರುವಂತದ್ದು. ಈಗ ಅವರ ಭ್ರಷ್ಟಾಚಾರದ ಕರ್ಮಕಾಂಡವನ್ನ ಬಯಲು ಮಾಡೋದಕ್ಕೆ ಪಣತೊಟ್ಟು ನಿಂತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲಿಸಬೇಡಿ, ಮತ್ತಷ್ಟು ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ಬೇಡಿ ಎನ್ನುವ ಮುಖಾಂತರವಾಗಿ ಸುಧಾಕರ್ ಅವರ ವಿರುದ್ಧ ಆ ಪಕ್ಷದ ಕಾರ್ಯಕರ್ತರೇ ಇಲ್ಲಿ ಸಿಡಿದೆದ್ದಿರುವಂತದ್ದು. ಎಲ್ಲೋ ಒಂದು ಕಡೆ ಈ PM ಕೇಸ್ನ ಪಾರದರ್ಶಕತೆ ಇತ್ತು, ಆದ್ರೆ ಅದನ್ನ ಸುಧಾಕರ್ ಅವರು ಹಾಳು ಮಾಡಿಬಿಟ್ಟಿದ್ದಾರೆ ಎನ್ನುವ ವಿಚಾರವಾಗಿ ಈಗ ಎಲ್ಲರೂ ಕೂಡ ಸಿಡಿದೆದ್ದಿರುವಂತದ್ದು. ಆಗಿದ್ರೆ ಸುಧಾಕರ್ ಅವರು ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲೋ ಒಂದು ಕಡೆ ಮತ್ತಷ್ಟು ದೊಡ್ಡ ತಲೆನೋವು ಆಗಬಹುದು. ಈ ವಿಚಾರಗಳು ಒಂದಲ್ಲ ಎರಡಲ್ಲ, ಬ್ಯಾಕ್ ಟು ಬ್ಯಾಕ್. ಕೇವಲ ಕೋವಿಡ್ ವಿಚಾರವಾಗಿ ಮಾತ್ರ ಇವ್ರ ಮೇಲೆ ಆಪಾದನೆ ಕೇಳಿ ಬರ್ತಾ ಇಲ್ಲ. ಈ PM ಕೇರ್ಸ್ನ ಫಂಡ್ ನ ವಿಚಾರವಾಗಿ ಕೂಡ ಆಪಾದನೆ ಕೇಳಿ ಬರ್ತಾ ಇಲ್ಲ. ವೈದ್ಯರ ನೇಮಕಾತಿಯಲ್ಲೂ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಕಾಮಗಾರಿಗಳ ವಿಚಾರವಾಗಿ ಆರೋಪ ಕೇಳಿ ಬರ್ತಾ ಇದೆ. ಟೆಂಡರ್ ಕರೆಯುವ ವಿಚಾರವಾಗಿ ಎಲ್ಲದರಲ್ಲೂ ಕೂಡ ಕಮಿಷನ್ ಕಮಿಷನ್ ಕಮಿಷನ್. ಈ ಕಮಿಷನ್ ಅನ್ನುವಂತಹ ವಿಚಾರವನ್ನ ಇಟ್ಕೊಂಡೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ ಸುಧಾಕರ್ ಅವರು ಅನ್ನುವಂತಹ ವಿಚಾರವನ್ನ ಆ ಪಕ್ಷದ ಕಾರ್ಯಕರ್ತರೇ ಈಗ ಹೊರಗಾಕಿರುವಂತದ್ದು. ಹಾಗಿದ್ರೆ ಸುಧಾಕರ್ ಅವರು ಈಗಾಗಲೇ ಚುನಾವಣೆಯ ವಿಚಾರವಾಗಿ ಫುಲ್ ಬ್ಯುಸಿ ಆಗಿದ್ದಾರೆ, ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಆರಾಮಾಗಿ ಸುತ್ತಾಡ್ತಾ ಇದ್ದಾರೆ. ಈಗಲೇ ಇಷ್ಟೊಂದು ಭ್ರಷ್ಟಾಚಾರ ಮಾಡಿರುವಂತ ಈ ಒಬ್ಬ ನಾಯಕ ಮುಂದಿನ ದಿನಗಳಲ್ಲಿ ಮತ್ತೆ ಗೆಲುವನ್ನ ಸಾಧಿಸಿದ್ರೆ ಇನ್ನೂ ಕೂಡ ಅತಿ ಹೆಚ್ಚಾಗಿ ಭ್ರಷ್ಟಾಚಾರ ಮಾಡ್ತಾರೆ. ಆದ್ರೆ ಅವರನ್ನ ಸೋಲಿಸಿ ಎನ್ನುವ ಮುಖಾಂತರವಾಗಿ ಮೋದಿ ಅಭಿಮಾನಿಗಳು ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕಂಪನಿಗಳಿಗೆ ಟೆಂಡರ್ ಅನ್ನ ಕರೆಯಲಾಗಿರುವಂತದ್ದು. ರೋಗಿಗಳಿಗೆ ಕಳಪೆ ಔಷಧಿಯನ್ನ ವಿತರಣೆ ಮಾಡಿದ್ದಾರೆ. ಕೆಲ ಕಂಪನಿಗಳಿಂದ ಕಳಪೆ ಉಪಕರಣವನ್ನ ಖರೀದಿ ಮಾಡಿರುವಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ವಿವಿಧ ಔಷಧಿಗಳ ಖರೀದಿಯಲ್ಲೂ ಕೂಡ ಅವ್ಯವಹಾರ ನಡೆದಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಕಂಪನಿಗಳಿಗೆ ಟೆಂಡರ್ ಅನ್ನ ಕೊಡಲಾಗಿತ್ತು. ರೋಗಿಗಳಿಗೆ ಕಳಪೆ ಔಷಧಿಯನ್ನ ವಿತರಣೆ ಮಾಡಲಾಗಿದೆ. ಕೆಲ ಕಂಪನಿಗಳಿಂದ ಕಳಪೆ ಉಪಕರಣ ಖರೀದಿ ಮಾಡಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಂದ್ರೆ
ಹಣವನ್ನ ಉಳಿಸ್ಕೊಳ್ಳೋದಕ್ಕೆ ಕೆಲವು ಕಂಪನಿಗಳ ಜೊತೆ ಟೈ ಅಪ್ ಆಗಿ ಮಿಂಗಲ್ ಆಗಿ ಕಳಪೆ ಉಪಕರಣಗಳನ್ನ ಖರೀದಿ ಮಾಡಿ ಅದನ್ನ ವಿತರಿಸಿರುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಎಸ್, ದಂತ ವೈದ್ಯರಾದಂತಹ ನರಸಿಂಹಮೂರ್ತಿ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ಈಗ ಸುಧಾಕರ್ ಅವರ ಮೇಲೆ ಒಂದು ಆರೋಪ ಬರ್ತಾ ಇರುವಂತದ್ದು ಒಂದಲ್ಲ ಎರಡಲ್ಲ. ಈಗ ಪ್ರಮುಖವಾಗಿ ನೀವು ವೈದ್ಯರಾಗಿರೋದ್ರಿಂದ ದಂತ ವೈದ್ಯರ ನೇಮಕಾತಿಯಲ್ಲೂ ಕೂಡ ಇವರ ಅಕ್ರಮ ಬಯಲಾಗಿದೆ ಸರ್. ಈಗ ಹೌದು, ನಾನು ದಾಖಲಾತಿಗಳೊಂದು ಎಲ್ಲ ಸಾಕ್ಷಿ ಸಮೇತ ಕೊಟ್ಟಿದ್ದೀನಲ್ಲ ಲೋಕಾಯುಕ್ತಕ್ಕೆ. ಓಕೆ ಸರ್, ಏನೇನ್ ಕೊಟ್ಟಿದ್ದೀರಾ? ಆ ದಾಖಲಾತಿಗಳಲ್ಲಿ ಏನೇನ್ ಮೆನ್ಷನ್ ಮಾಡಿದ್ದೀರಾ ಸರ್? ಈಗ ಗುತ್ತಿಗೆ ಆದ್ಮೇಲೆ ನೇಮಕಗೊಂಡು ಕಾರ್ಯನಿರ್ವಹಿಸೋದ್ರ ಬಗ್ಗೆ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಕೆಲವು ಅಭ್ಯರ್ಥಿಗಳು. ಅದು ನಕಲಿ ದಾಖಲೆಗಳು ಕೊಟ್ಟಿದ್ದಾರೆ. DHS ಏನಿದೆ ಇದು ಮಾಡಿದ್ದಾರೆ, ಅಲ್ಲಿ RTI ಅಪ್ಲಿಕೇಶನ್ ಹಾಕಿ ತೆಗಿಸಿ ನೋಡಿದಾಗ ಅಲ್ಲಿ ಆ ವೈದ್ಯರು ಅಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾರೆ. ಅಲ್ಲಿ ಯಾವ್ದು ಒಂದ್ ದಿವಸ ಕೆಲಸನೇ ಮಾಡಿಲ್ಲ ಅಂತ ಹೇಳ್ತಾರೆ. 10 ರಿಂದ 50 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಅಂದ್ರೆ 10 ರಿಂದ 50 ಲಕ್ಷ ದುಡ್ಡು ತಗೊಂಡು ದುಡ್ಡು ಕೊಟ್ಟವ್ರು ಮಾತ್ರ ನೌಕರಿ, ದುಡ್ಡು ಕೊಟ್ಟರೆ ನಿನ್ ಮೆರಿಟ್ ಇದ್ರು ನೌಕರಿ ಇಲ್ಲ ಅಂತ ಹೇಳ್ತಾರೆ. ಸರ್, ಇನ್ನೊಂದು ಮೆರಿಟ್ ಇಲ್ದೇ ಇರೋಂತವ್ರಿಗೂ ಕೂಡ ವೈದ್ಯರಾಗಿ ನೇಮಕ ಮಾಡಿದ್ದಾರೆ ಅನ್ನುವಂತ ಆರೋಪ ಬರ್ತಾ ಇದೆ. 100ಕ್ಕೆ 100 ಇದು ಸತ್ಯ. ಇದು 1200 ಮೋರ್ ದನ್ 300 ಡಾಕ್ಟರ್ಸ್ ಅಂದ್ರೆ ಮೆರಿಟೇ ಇಲ್ಲ ಅವ್ರಿಗೆ. MD, MS, MBBS, BDS ಎಲ್ಲಾ ಕಡೆ ಟೋಟಲ್ 2100 ಜನ ವೈದ್ಯರ ನೇಮಕಾತಿಯಲ್ಲಿ ಮೋರ್ ದನ್ 400 ಜನ ವೈದ್ಯರ ಅಕ್ರಮ ನೇಮಕಾತಿ ನಡೆದಿದೆ. ಅಲ್ಲ ಸರ್, ಆರೋಗ್ಯ ಸಚಿವರಾಗಿದ್ದಂತವ್ರು ಆರೋಗ್ಯದ ಬಗ್ಗೆ ಅತಿ ಹೆಚ್ಚು ಕಾಳಜಿಯನ್ನು ವಹಿಸಿ ಜನರಿಗೆ ಮೋಟಿವೇಶನ್ ಸ್ಪೀಚಸ್ ಗಳನ್ನ ಮಾಡ್ತಿದ್ದಂತವ್ರು ಆರೋಗ್ಯದ ವಿಚಾರವಾಗಿ ಜನರ ಜೀವದ ಜೊತೆ ಚೆಲ್ಲಾಟ ಆಡೋದಕ್ಕೆ ಇಳಿದು ಬಿಟ್ಟಿದಾರಲ್ಲ ಸರ್. ನಿಮಗೆ ಒಂದ್ ಹೇಳ್ತೀನಿ, ಕೋವಿಡ್ 2ನೇ ಅಲೆನಲ್ಲಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಸಾವಾಗಕ್ಕೆ ಇದೇ ಕಾರಣ. ಡಾಕ್ಟರ್ ಸುಧಾಕರ್ ನೇರ ಕಾರಣ. ಕೋವಿಡ್ 2ನೇ ಅಲೆನಲ್ಲಿ ಅವ್ರಿಗೆ ವಹಿಸ್ಕೊಂಡಿದ್ದ ಅಧಿಕಾರ ಕೋವಿಡ್ 2ನೇ ಅಲೆಯಲ್ಲಿ ಅಲ್ಲಿಂದ ಭ್ರಷ್ಟಾಚಾರ ಶುರುವಾಗಿತ್ತು. ಎಲ್ಲಿ ತಕ ಅಂತ ಹೇಳಿದ್ರೆ ಅದು ನೋಡ್ಬಾರ್ದು. ಅದು ವೈದ್ಯರ ನೇಮಕಾತಿನಲ್ಲಿ ಅದು ಹೊರಗಡೆ ಬಂದಾಗ PHS ಸ್ಕ್ಯಾಮ್ ಗಿಂತ ಮುಂಚೆ ಇದೇ ಸ್ಕ್ಯಾಮ್ ಬಂದಿತ್ತು. ಪ್ರತಿಯೊಬ್ಬ ವೈದ್ಯರಿಗೂ ಟಾರ್ಚರ್ ಹೆಂಗ್ ಕೊಟ್ಟಿದ್ದಾರೆ ಅಂತಂದ್ರೆ ನೆನೆಸ್ಕೊಬೇಕು ಅದನ್ನ. ಎಲ್ಲಾ ಗುತ್ತಿಗೆದಾರನ ಎಲ್ಲ ಕೆಲಸ ಮಾಡ್ತಿದ್ ಎಲ್ಲಾ ಸ್ಕ್ಯಾಮ್ ಗೊತ್ತಿದ್ ಎಲ್ಲಾ ದಂತ ವೈದ್ಯರನ್ನೆಲ್ಲ ತಗೊಂಡ್ಬಿಟ್ಟ. 38 ಜನ ಇದ್ರು, 38 ಜನಗೂ ಗೊತ್ತಿತ್ತಿದೋ ಎಲ್ಲಾನು ತಗೊಂಡ್ರು. ನಾನೇನಪ್ಪ ಹೇಳೋದು ಅಂತಂದ್ರೆ ಡಾಕ್ಟರ್ K. ಸುಧಾಕರ್ ಒಬ್ಬ ಭ್ರಷ್ಟಾಚಾರದ ಭಯೋತ್ಪಾದಕ ಅಂತ ಅಷ್ಟೇ ಹೇಳೋದು. ಹಾಗಿದ್ರೆ ಇವರಿಂದ ರಾಜ್ಯಕ್ಕೆ ಇನ್ನು ಮಾರಕ. ಇವ್ರನ್ನೇನಾದ್ರು ಗೆಲ್ಲಿಸ್ಬಿಟ್ರೆ ಜನರು ಮತ್ತೆ ಮುಂದಿನ ತಿಂಗಳಲ್ಲಿ ಮತ್ತಿದೇ ರೀತಿ ಭ್ರಷ್ಟಾಚಾರ ನೋಡ್ಬೇಕಾಗುತ್ತೆ. ಖಂಡಿತ ಮೇಡಮ್. ಯಾರು ವೋಟ್ ಹಾಕ್ತಾರೋ ಅದಂತೂ ಅವ್ರಿಗೆ ಪಾಪ ಸುತ್ಕೊಳತ್ತ. ಅವ್ರಿಗೆ ವೋಟ್ ಹಾಕ್ತಾರೆ, ಪಾಪ ಸುತ್ಕೊಳತ್ತ ಅವ್ರಿಗೆ. ಕೋವಿಡ್ ಸಂದರ್ಭದಲ್ಲಿ ಸರ್ ನಮ್ ಕಣ್ಣಲ್ಲಿ ನೀರ್ ಬರೋ ರೀತಿ, ಅಂದ್ರೆ ಒಂದು ಬೆಡ್ ಕೂಡ ಸರಿಯಾಗಿ ಸಿಗ್ತಿರ್ಲಿಲ್ಲ, ಆಕ್ಸಿಜನ್ ಕೂಡ ಸರಿಯಾಗಿ ಸಿಗ್ತಿರ್ಲಿಲ್ಲ. ಒಂದು ಬೆಡ್ ಬೇಕು ಅಂದ್ರೆ ಲಕ್ಷ ಕಟ್ಬೇಕಾಗಿತ್ತು. ಹೌದು, ಆ ಸಮಯದಲ್ಲೂ ಸಹ ಎಲ್ಲಾ ಆಸ್ಪತ್ರೆಗೂ ಹೋಗಿ ಸುಳಿಗೆ ಮಾಡಿದ್ದಾರೆ. ಅದೆಲ್ಲ ದಾಖಲಾತಿಗಳಿದೆ, ಎಲ್ಲ ದಾಖಲಾತಿ ಕೊಟ್ಟಿದ್ದಾರೆ ಎಲ್ಲದಕ್ಕೂ. ಬಟ್ ಅವ್ನ್ ಎಷ್ಟಪ್ಪ ಅಂತಂದ್ರೆ ಅವ್ನ ಹಣಬಲ, ಅವನ ರಾಜಕೀಯ ಪ್ರಭಾವ ಎಷ್ಟೈತಂದ್ರೆ ಈ ಸ್ಕ್ಯಾಮ್ ನ ಹೊರಗಡೆ ಬರೋದಕ್ಕೆ ಎಷ್ಟು ತಡೆದಿದ್ದೇನೆ ಅಂತಂದ್ರೆ ನಮಗ್ ಗೊತ್ತದನ್ನ. ಸರ್, ಎಲ್ಲೋ ಒಂದು ಕಡೆ ಈ ವೈದ್ಯರ ನೇಮಕಾತಿ ವಿಚಾರದಲ್ಲಿ ಸರ್ ಅಳದು ತೂಗಿ ಸಾಕಷ್ಟು ಜನ ಈಗ ನಾವು ಈಗ ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ, ದೇವ್ರಿಗೆ ಹೋಲಿಸ್ತೀವಿ ಸರ್. ಒಬ್ಬ ಪ್ರಾಣವನ್ನ ಉಳಿಸುವಂತವ್ರು ದೇವ್ರಿಗೆ ಹೋಲಿಸ್ತೀವಿ. ಅಂತವ್ರಿಗೆ ಈ ತರ ನಕಲಿ ವೈದ್ಯರನ್ನ, ಮೆರಿಟ್ ಇಲ್ದಿರೋಂತ ವೈದ್ಯರನ್ನ, ಅನರ್ಹ ವೈದ್ಯರನ್ನ ನೇಮಕ ಮಾಡಿ ಏನ್ ಮಾಡ್ಬೇಕು ಅಂತಿದ್ದಾರೆ, ಎಲ್ಲಿಗೆ ತಗೊಂಡ್ ಹೋಗ್ಬೇಕು ಅಂತಿದ್ದಾರೆ? ರಾಜ್ಯ ಮೇಡಮ್ ಇದನ್ನೇನಾರ ಸರ್ಕಾರ ಗಂಭೀರವಾಗಿ ತಗೊಳ್ಳಲೇ ಹೋಯ್ತು ಅಂತಂದ್ರೆ ಇನ್ನು 25 ವರ್ಷ 30 ವರ್ಷ ಕರ್ನಾಟಕದ ಬಡ ರೋಗಿಗಳು ಅವ್ರಿಗೆ ನರಕ ಅನುಭವಿಸ್ತಾರ. ಅವ್ರು ಪ್ರತಿ ದಿವಸ ಅವ್ರಿಗೆ ಅನ್ಯಾಯವಾಗಿ ಸಾಯ್ತಾರ. ಅವ್ರು ಸಚಿವರಾಗೆ ಇಷ್ಟೊಂದು ಅಕ್ರಮ ಮಾಡಿದವರು ಸರ್, ಭ್ರಷ್ಟಾಚಾರ ಮಾಡಿದವರು, ಇಲ್ಲಿ ಸಂಸದರಾದ್ಮೇಲೆ ಏನ್ ಕತೆ ಮೇಡಮ್? ಬೆಂಗಳೂರು ಲೂಟಿ ಮಾಡೋದೈತಿ, ಈಗ ಡೆಲ್ಲಿ ಲೂಟಿ ಮಾಡಕ್ ಹೋಗ್ತಾ ಇದಾರೆ ಅಷ್ಟೇ. ನಾನು ಹೇಳೋದು ಜನರಿಗೆ ಏನ್ ಹೇಳ್ತೀನಿ ಅಂದ್ರೆ ಇಂಥವ್ರಿಗೆ ಏನೇ ಅಲ್ಲ, ಅವ್ರಿಗೆ ಏನ್ ಶಿಕ್ಷೆ ಕೊಟ್ಟರು ಅದು ಕಡಿಮೆನೆ ಅವ್ರಿಗೆ. ಬಿಜೆಪಿ ಪಕ್ಷದಲ್ಲಿರುವಂತ ಕಾರ್ಯಕರ್ತರೇ ಬೈತಿದಾರಲ್ಲ ಸರ್. ಪಕ್ಷದ ಕಾರ್ಯಕರ್ತವ್ರು ಹೆಂಗಾರ ಮಾಡ್ಕೊಳ್ಳಿ, ಜನರು ಪ್ರಾಣ ಉಳಿಸ್ಬೇಕಾದ್ದು ಅವ್ರು ಫಸ್ಟ್ ಸಚಿವರಾಗಿದ್ದು. ಇದು ಒಬ್ಬ ರೋಗಿ ಪ್ರಾಣ ಸತ್ತೋಯ್ತು ಅಂತಂದ್ರೆ ಅದಕ್ಕೆ ಬೆಲೆ ಕಟ್ಟಕ್ಕಾಗತ್ತೆ ಮೇಡಮ್? ಅದನ್ನ ನಿಜ ಇಲ್ಲ, ಖಂಡಿತವಾಗ್ಲೂ ಹೋದ ಪ್ರಾಣ ಮತ್ತೆ ವಾಪಸ್ ಎಲ್ಲಿ ಬರುತ್ತೆ? ಇಲ್ಲಿಂದ ನೀವು 2 ವರ್ಷ ಅಲ್ಲ, 8 ತಿಂಗಳಾಗಿದೆ ನೇಮಕಾತಿ ನಡೆದು. 2 ವರ್ಷ 8 ತಿಂಗಳಿನಲ್ಲಿ ಎಷ್ಟು ಜನ ರೋಗಿಗಳು ಸತ್ತಿದ್ದಾರೆ ಅಂತ ನೀವು ಲೆಕ್ಕ ಹಾಕಿದಾರೆ ನೀವು?
ನಮ್ಮ ಕಣ್ಣು ಮುಂದಲೆ ನಮಗ್ ಗೊತ್ತಿರೋ ವೈದ್ಯರೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಕ್ಕಾಗ್ದಲೆ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡಕ್ ಎಷ್ಟು ಜನ ಸತ್ತಿದ್ದಾರೆ ಅನ್ನೋದು ಕಣ್ಣಲ್ಲಿ ನೋಡಿ ನಮಗೆ ಒಂದ್ ಸ್ವಲ್ಪ ನೀರು ಬರುತ್ತೆ. ಸೊ ನಿಮ್ ಪ್ರಕಾರ ಆದಷ್ಟು ಬೇಗ ಇದ್ರ ಬಗ್ಗೆ ತನಿಖೆ ನಡೆಸಬೇಕು, ಕಾನೂನು ರೀತಿ ಶಿಕ್ಷೆ ಕೊಡ್ಬೇಕು. ಈಗಿನ ತನಿಖೆ ಎಲ್ಲ ಅಲ್ಲ, ಏನೋ ಕೋಡ್ ಆಫ್ ಕಂಡಕ್ಟ್ ಇದ್ರು ಸಹ ಅದನ್ನೆಲ್ಲ ಬದಿಗೊತ್ತಿ ಚುನಾವಣಾ ಆಯೋಗದಿಂದ ಪರ್ಮಿಷನ್ ತಗೊಂಡು ಇದನ್ನ ಆದಷ್ಟು ಬೇಗ ಹೊರಗಡೆ ಎಳೆದ್ರೆ ಮಾತ್ರ ಈ ಒಂದೊಂದ್ ಪ್ರಾಣದ ಬೆಲೆನೂ ಅತಿ ಅಮೂಲ್ಯ ಆಗಿರುತ್ತೆ ಮೇಡಮ್. ಆ ಪ್ರಾಣ ಒಂದ್ಸತಿ ಹೋಯ್ತು ಅಂದ್ರೆ ಮತ್ತೆ ಕೊಡಕ್ಕಾಗೋದಿಲ್ಲ, ತುಂಬಲಾರ್ದು ನಷ್ಟ ಆಗತ್ತೆ. ಅದನ್ನ ಯಾವುದೇ ಕೋಡ್ ಆಫ್ ಕಂಡಕ್ಟ್ ಏನೇ ಇದ್ರು ಅದನ್ನ ರಾಜ್ಯ ಸರ್ಕಾರ ಕೇಳೋದು ಇಷ್ಟೇ, ಈ ಸ್ಕ್ಯಾಮ್ ನ ಹೊರಗಡೆ ತಂದು ಜನರು ಪ್ರಾಣ ಉಳಿಸಿ ಅಂತ ಹೇಳ್ತೀವಿ ಅಷ್ಟೇ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ವೈದ್ಯರೇ ಹೇಳ್ತಾ ಇರುವಂತಹ ಮಾತು, ಇಂತಹ ರಾಜಕಾರಣಿ ನಮಗೆ ಬೇಡ. ಜನರಿಗೆ ಸಹಾಯ ಆಗುವಂತಹ ನಿಟ್ಟಿನಲ್ಲಿ ಜನರ ಸಮಸ್ಯೆಗೆ ಸ್ಪಂದಿಸುವಂತಹ ಒಬ್ಬ ಉತ್ತಮವಾದಂತಹ ನಾಯಕ ಬೇಕು. ಸಚಿವರ